ನಮಸ್ತೆ. ಅಂತರ್ಮನಕ್ಕೆ ಸ್ವಾಗತ. ಅಂತರ್ಮನ ಶುದ್ಧತೆಯ ಪ್ರತೀಕ. ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ತಾಯಿ ರಕ್ಷಣೆ, ಪೋಷಣೆ ಹಾಗೂ ಮಾತೃತ್ವದ ಸಾಕಾರ ಮೂರ್ತಿಯಾಗಿರ್ತಾಳೆ. ದುರ್ಗಾದೇವಿಯ 5ನೇ ಅವತಾರ ಇದಾಗಿರುತ್ತೆ. ಇದು ಬುಧ ಗ್ರಹದೊಂದಿಗೆ ಸಂಬಂಧ ಹೊಂದಿರೋದ್ರಿಂದ ಸ್ಕಂದ ಮಾತೆಯನ್ನು ಆರಾಧನೆ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ನೋಡಿ, ನಮಗೆ ವಯಸ್ಸು ಎಷ್ಟಾದರೂ ಆಗಿರ್ಬೋದು, ಅಥವಾ ನಮ್ಮ ಮಕ್ಕಳ ವಯಸ್ಸು ಎಷ್ಟಾದರೂ ಆಗಿರ್ಬೋದು, ಮಕ್ಕಳಿರ್ತಕ್ಕಂಥ ಪ್ರತಿಯೊಬ್ಬರು ಅಥವಾ ಪ್ರತಿಯೊಂದು ವ್ಯಕ್ತಿಯೂ ಸಹ ಸ್ಕಂದ ಮಾತೆಯನ್ನು ಆರಾಧನೆ ಮಾಡ್ಕೊಳ್ಬೇಕು. ಸ್ಕಂದ ಅಂತಂದ್ರೇ ಸುಬ್ರಹ್ಮಣ್ಯ. ಆ ಸ್ಕಂದ ತಾರಕಾಸುರನ ಸಂಹಾರ ಮಾಡೋದಕ್ಕೆ ಬಂದಿರತಕ್ಕಂಥದ್ದು. ಹಾಗೆ ನಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳಿರ್ಬೋದು, ವೈರಿಗಳಿರ್ಬೋದು, ಅಥವಾ ಯಾವುದೋ ದೋಷಗಳಿರ್ಬೋದು, ಗ್ರಹ ದೋಷಗಳಿರ್ಬೋದು, ಅಥವಾ ಅಕ್ಕಪಕ್ಕದ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು, ದೃಷ್ಟಿ ದೋಷಗಳಿರ್ಬೋದು, ಅಥವಾ ನಮ್ಮದೇ ಒಳಗಡೆ ಇರ್ತಕ್ಕಂಥ ಕೆಟ್ಟ ಗುಣಗಳಿರ್ಬೋದು, ಇದನ್ನೆಲ್ಲವನ್ನು ದೂರ ಮಾಡ್ತಕ್ಕಂಥದ್ದು ಸ್ಕಂದ ಅಂದರೆ ಅಂತಹ ಸುಬ್ರಹ್ಮಣ್ಯನ ತಾಯಿ ಈ ದುರ್ಗಾದೇವಿ 5ನೇ ಅವತಾರ. ಹಾಗಾಗಿ ಸ್ಕಂದ ಮಾತಾ ಅಂತಂದರೆ ಪ್ರತಿಯೊಬ್ಬರಿಗೂ ಧೈರ್ಯವನ್ನು ಕೊಡ್ತಕ್ಕಂಥವಳು, ಅಂತಃಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂಥವಳು. ಆಕೆ ವಾತ್ಸಲ್ಯ ಮತ್ತು ಪ್ರೀತಿ, ಕರುಣೆಯ ಸಾಕಾರ ಮೂರ್ತಿ ಆಗಿರ್ತಾಳೆ. ಹಾಗೆ ನಾವು ಸಹ ನಮ್ಮ ಮಕ್ಕಳ ಹತ್ರ ಹಾಗೆ ಇರಬೇಕು. ನಾವು ತಂದೆ ತಾಯಿಯಿಂದ ಅದನ್ನೇ ಬಯಸ್ತಾ ಇರ್ತೀವಿ. ಹಾಗೆ ಕುಟುಂಬಕ್ಕೆ ರಕ್ಷಣೆ ಕೊಡ್ತಾಳೆ. ಮಕ್ಕಳ ಯೋಗಕ್ಷೇಮವನ್ನು ಆಕೆ ಸದಾ ನೋಡ್ಕೊಳ್ತಾ ಇರ್ತಾಳೆ. ಆಕೆ ತನ್ನ ಮಕ್ಕಳನ್ನು ಯಾವತ್ತೂ ಕಷ್ಟಪಡೋದಕ್ಕೆ ಬಿಡೋದಿಲ್ಲ. ಮನೆಯೊಳಗೆ ಶಾಂತಿಯನ್ನು ಸಹ ಆಕೆ ತರ್ತಕ್ಕಂಥದ್ದು. ಹಾಗಾಗಿ ಒಂದು ಸ್ಪಷ್ಟತೆಯನ್ನು ಕೊಡ್ತಕ್ಕಂಥದ್ದು ಸ್ಕಂದ ಮಾತಾ. ಪ್ರತಿಯೊಂದು ತಂದೆ ತಾಯಿ ಮಕ್ಕಳ ಪರವಾಗಿ ಇವತ್ತಿನ ದಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಹಾಗೆ ಈಗ ನಾವು ಹೇಳ್ತಕ್ಕಂಥ ಕೆಲವೊಂದು ರೆಮಿಡಿಗಳನ್ನು ಸುಲಭವಾಗಿ ಮಾಡ್ಕೊಳ್ಳಿ. ಮಕ್ಕಳ ಕೈನಲ್ಲಿ ಇದನ್ನು ಮಾಡಿಸಿ. ಮಕ್ಕಳ ಪರವಾಗಿ ನಾವು ಮಾಡಬಹುದಾ? ಮಕ್ಕಳು ಮಾಡಲ್ಲ ಅಂದರೆ ಖಂಡಿತ ಮಕ್ಕಳು ಮಾಡ್ತಾರೆ. ನೀವು ಮಾಡಿಸಿ. ಯಾಕಂದರೆ ಯಾವುದೇ ಒಂದು ವಿಚಾರಕ್ಕೆ ದುಡ್ಡು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಅವರ ಅಗತ್ಯಕ್ಕೆ ವಸ್ತುಗಳನ್ನು ತಂದುಕೊಡೋದಕ್ಕೋಸ್ಕರ, ಅಥವಾ ಅವರ ಭವಿಷ್ಯಕ್ಕೋಸ್ಕರ ಹಣ ಅನ್ನೋದು ತುಂಬ ಅವಶ್ಯಕ. ಹಾಗಾಗಿ ಮಕ್ಕಳು ಹುಟ್ಟುವಾಗಲೂ ಅಥವಾ ಗರ್ಭದಲ್ಲಿರುವಾಗ ಗ್ರಹ ಬಲಗಳಿಂದ ಯಾವುದೋ ಒಂದು ರೀತಿಯಲ್ಲಿ ಮಾನಸಿಕ ವ್ಯಥೆಗಳಿರ್ಬೋದು, ಅಥವಾ ಹಣಕಾಸಿನ ತೊಂದರೆಗಳಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳಿರ್ಬೋದು, ಇದೆಲ್ಲ ಮಕ್ಕಳು ಅನುಭವಿಸ್ತಾ ಇರ್ತಾರೆ. ತಂದೆ ತಾಯಿ ಸಹ ಹಣ ಇಲ್ಲದೆ ಎಷ್ಟೊಂದು ಕಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ದೋಷಗಳನ್ನು ಅಥವಾ ಗ್ರಹ ದೋಷಗಳನ್ನು, ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸ್ಕಂದ ಮಾತೆಯನ್ನು ಶುಕ್ರವಾರ ಬಂದಿರೋದ್ರಿಂದ ಎಲ್ಲರೂ ಆಚರಣೆ ಮಾಡಿಕೊಳ್ಳೇಬೇಕು. ಇದನ್ನು ರಾತ್ರಿ 10 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ನಾವು ಇವಾಗ ಬೆಳಗ್ಗಿಂದ ರಾತ್ರಿ 10 ಗಂಟೆ ಒಳಗಡೆ ಯಾವಾಗ ಬೇಕಾದರೂ ತಂದೆ ತಾಯಿ ಮಕ್ಕಳ ಕೈನಲ್ಲಿ ಮಾಡಿಸಿ. ಇದನ್ನು ಮಕ್ಕಳು ಮಾಡ್ತಾರೆ. ಮಕ್ಕಳು ಕೂತ್ಕೊಂಡು ಹೇಳಿ, ನೀವು ಮಾಡೋದ್ರಿಂದ ನಮ್ಮ ಕುಟುಂಬದಲ್ಲಿ ರಕ್ಷಣೆ ಸಿಗುತ್ತೆ, ಹಣಕಾಸಿನ ಒಂದು ದುಪ್ಪಟ್ಟು ಲಾಭ ಬರುತ್ತೆ, ಪ್ರತಿಯೊಂದಕ್ಕೂ ಹಣ ಬೇಕಲ್ವಾ, ನೀವು ಮಾಡಿ ಅಂತ ಹೇಳಿ ಅವರಿಗೆ ಹುರಿದುಂಬಿಸಿ ಪ್ರೋತ್ಸಾಹ ಕೊಡಿ. ಅವರನ್ನು ನಂಬಿ ಅವರಿಗೆ ಭರವಸೆ ಕೊಟ್ಟು ಮಾಡಿಸಿ ಅವ್ರ ಕೈನಲ್ಲಿ. ಖಂಡಿತ ಮಕ್ಕಳು ಅದನ್ನು ಮಾಡೇ ಮಾಡ್ತಾರೆ. ತಂದೆ ತಾಯಿ ಹೇಳಿದ್ರೆ ಅವರು ನಂಬ್ತಾರೆ, ಅವರು ಮಾಡ್ತಾರೆ. ಅದರಿಂದ ಒಳ್ಳೇದು ಆಗೇ ಆಗುತ್ತೆ. ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಮೂಲ ನಕ್ಷತ್ರದ ದಿವಸ ಮಕ್ಕಳಿಗೆ ಮಂತ್ರ ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ. ಅಂತರ್ಮನದಲ್ಲಿ ಆನ್ಲೈನಲ್ಲಿರುತ್ತೆ. 29ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ. ಸೊ ಪ್ರತಿಯೊಬ್ಬರೂ ಸಹ ವಿದ್ಯಾಭ್ಯಾಸದ ಏಳಿಗೆಗೋಸ್ಕರ, ಅಥವಾ ಅವರಲ್ಲಿರ್ತಕ್ಕಂಥ ನಾಯಕತ್ವದ ಗುಣಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ, ಅಥವಾ ಜೀವನದಲ್ಲಿ ಅವರು ಮುಂದೆ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಓದಬೇಕು ಅಂತ ಅವರ ಆಸೆ ಪಡ್ತಾ ಇದ್ದಾರೆ, ಅಥವಾ ತಂದೆ ತಾಯಿ ಆ ರೀತಿ ಅವರನ್ನು ನೋಡಬೇಕು ಅನ್ನೋದಾದರೆ ಈ ಮೂಲ ನಕ್ಷತ್ರದ ದಿವಸ ಒಂದು ಮಂತ್ರ ದೀಕ್ಷೆ ಇರುತ್ತೆ. ಮಕ್ಕಳಿಗೆ ಯಾವ ರೀತಿ ಇರಬೇಕು ಅನ್ನೋದೆಲ್ಲ ಒಂದು ಮಾಹಿತಿಯನ್ನು ಕೊಡ್ತೀವಿ. ತಂದೆ ತಾಯಿ ಮಕ್ಕಳನ್ನು ಇದರಲ್ಲಿ ಭಾಗವಹಿಸುವಂತೆ ಮಾಡಿ. ಅದರ ಪೋಸ್ಟರ್ ಬರ್ತಾ ಇದೆ ನೋಡಿ, ಡೀಟೇಲ್ಸ್ ಎಲ್ಲ ಅಲ್ಲಿರುತ್ತೆ. ಅಥವಾ ಕಾಲ್ ಮಾಡಿ ವಿಚಾರವನ್ನು ತಿಳ್ಕೊಳ್ಬಹುದು. ಮತ್ತು ಅಂತರ್ಮನದಲ್ಲಿ ತುಂಬ ಹಠ, ಕೋಪ ಮಾಡ್ಕೊಳ್ತಕ್ಕಂಥ ಮಕ್ಕಳಿಗೆ, ಅಥವಾ ಭವಿಷ್ಯದಲ್ಲಿ ಏನೋ ತೊಂದರೆ ಇದೆ, ಅಥವಾ ಕೆಲಸ ಸಿಗ್ತಾ ಇಲ್ಲ, ಅಥವಾ ಕೆಲಸದಲ್ಲಿ ನಿರಾಸಕ್ತಿ ಇದೆ, ತಂದೆ ತಾಯಿ ಹತ್ರ ತುಂಬ ಜಗಳ ಮಾಡ್ಕೊಳ್ತಾರೆ, ಹೇಳಿದ ಮಾತು ಕೇಳೋದಿಲ್ಲ, ಅಥವಾ ಓದಿನಲ್ಲಿ ತುಂಬ ಹಿಂದೆ ಉಳ್ಕೊಂಡಿದ್ದಾರೆ ಅಂದರೆ ಕೌನ್ಸಿಲಿಂಗ್ ಇರುತ್ತೆ. ಹಾಗೆ ಸಹಸ್ರನಾಮಗಳಿರ್ಬೋದು, ಶ್ಲೋಕಗಳಿರ್ಬೋದು, ಹನುಮಾನ್ ಚಾಲಿಸ ಇರ್ಬೋದು, ಕಲಿಸ್ಕೊಡ್ತಾ ಇರ್ತೀವಿ. ಆನ್ಲೈನಲ್ಲೇ ಈ ಕ್ಲಾಸ್ ಇರುತ್ತೆ. ತಾವೆಲ್ಲೇ ಇದ್ದರೂ ಸಹ ತಮ್ಮ ಮಕ್ಕಳನ್ನು ಒಂದು ಸಲ ಅಂತರ್ಮನ ಕಾಂಟ್ಯಾಕ್ಟ್ ಕೊಡಿ. ಮಕ್ಕಳ ಭವಿಷ್ಯವನ್ನು ರೂಪಿಸೋದು ಖಂಡಿತ ಲಲಿತಾ ತ್ರಿಪುರ ಸುಂದರಿಯ ಅನುಗ್ರಹ ಆಗಿರ್ತಕ್ಕಂಥದ್ದು. ಇನ್ನು ಯಾವ ಒಂದು ರೆಮಿಡಿಯನ್ನು ಮಾಡ್ಕೊಳ್ಬೇಕು ಅನ್ನೋದಾದರೆ, ಇವತ್ತು ನೋಡಿ, ಮಕ್ಕಳ ಕೈನಲ್ಲಿ ಒಂದು ಕೆಂಪು ಬಟ್ಟೆಯನ್ನು ಕೊಟ್ಟು ಅದರಲ್ಲಿ ಒಂದು 5 ರೂಪಾಯಿ ಕಾಯಿನು ಅಥವಾ 10 ರೂಪಾಯಿ ಕಾಯಿನ್ ತೊಗೊಂಡು ಅದಕ್ಕೆ ಸ್ವಲ್ಪ ಜವಾದಿ ಪೌಡರ್ ಇರ್ಬೋದು, ಅಥವಾ ರೋಸ್ ವಾಟರ್ ಇರ್ಬೋದು, ಅಥವಾ ಅತ್ತರು ಅಂತ ಹೇಳ್ತೀವಿ, ಅಂದರೆ ಸುಗಂಧ ದ್ರವ್ಯ, ಅದನ್ನು ಸ್ವಲ್ಪ ಹಚ್ಚಬೇಕು. ಆ ಒಂದು ಕಾಯಿನ್ ಮೇಲೆ ಹಚ್ಚಿಬಿಟ್ಟು ಅದರ ಮೇಲೆ ಕಮಲದ ಬೀಜ ಬರುತ್ತೆ. ಆ ಕಮಲದ ಬೀಜವನ್ನು ನೀವು ತೊಗೊಂಡು ಬಂದಿಟ್ಟು, ಗಂಧಿಗೆ ಅಂಗಡಿನಲ್ಲಿ ಸಿಗುತ್ತೆ, ಕಮಲದ ಬೀಜವನ್ನು ಅದರ ಮೇಲೆ ಇಟ್ಬಿಟ್ಟು 5 ಏಲಕ್ಕಿಯನ್ನು ಇಟ್ಟು ಆ ಕೆಂಪು ಬಟ್ಟೆಯಲ್ಲಿ ಹಾಕಬೇಕು. ಅಂದರೆ ಕೆಂಪು ಬಟ್ಟೆ ಒಂದು ಸ್ವಲ್ಪ ಹಾಕಿ 10 ರೂಪಾಯಿ ಕಾಯಿನು ಅಥವಾ 5 ರೂಪಾಯಿ ಕಾಯಿನು, ಅದರ ಮೇಲೆ ಕಮಲದ ಬೀಜ, ಹಾಗೆ 5 ಏಲಕ್ಕಿಯನ್ನು ಇಟ್ಟು ಅದರ ಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಮಕ್ಕಳ ಬಾಯಲ್ಲಿ ಹೇಳಿಸ್ಬೇಕು. ಜೊತೆಗೆ ಓಂ ಶ್ರೀಂ ಶ್ರೀಯೇ ನಮಃ ಅಂತಲೂ ಹೇಳಿಸ್ಬೇಕು. ಓಂ ನಮೋ ಭಗವತೆ ವಾಸುದೇವ 33 ಸಲ ಹೇಳಿಸಿ, ಶ್ರೀಂ ಶ್ರೀಯೇ ನಮಃ ಅಂತ 48 ಸಲ ಹೇಳಿಸಿ. ಈ ರೀತಿ ಹೇಳೋದ್ರಿಂದ
ಆ ಮಕ್ಕಳಿಂದ ಮನೆಯಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅಥವಾ ಮಕ್ಕಳು ಭಯ ಪಟ್ಕೊಂಡು ಅಲ್ಲಿಂದ ಸಮಸ್ಯೆಗಳು ಉಂಟಾಗ್ತಾ ಇದ್ದರೆ ಅಥವಾ ತಂದೆ ತಾಯಿಯ ಒಂದು ಜನ್ಮದ ಕರ್ಮಗಳಿದ್ರೆ ಅದು ಸುಟ್ಟು ಹೋಗ್ಬಿಡುತ್ತೆ. ಈ ರೀತಿ ಮಕ್ಕಳು ಶುದ್ಧವಾದ ಮನಸ್ಸಿನಿಂದ ಮಾಡಿದಾಗ ನೀವು ನೋಡಿ, ಒಂದು 48 ದಿನದಲ್ಲಿ ನಿಮಗಿರ್ತಕ್ಕಂತಹ ಸಮಸ್ಯೆಗಳು ಎಷ್ಟು ಚೆನ್ನಾಗಿ ದೂರ ಹೋಗುತ್ತೆ. ಇಷ್ಟು ದಿವಸ ನಮ್ಗೆ ಯಾಕಿದು ಗೊತ್ತಿಲ್ಲ ಅಂತ ನೀವೇ ಹೇಳ್ತೀರ. ಈ ಮಂತ್ರವನ್ನು ಹೇಳಿದ್ದಾದಮೇಲೆ ಅದನ್ನು ತೊಗೊಂಡೋಗಿ ದೇವರ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಆ ಬಟ್ಟೆಯನ್ನು ಗಂಟು ಕಟ್ಟಿ ಈಶಾನ್ಯ ಮೂಲೆಯಲ್ಲಿ ಮಕ್ಕಳೇ ಇಡಬೇಕು, ನೀವು ಇಡಬಾರ್ದು. ಮಕ್ಕಳ ಪರವಾಗಿ ನಾವು ಮಾಡ್ಬೋದಾ ಅಂದರೆ ಈ ಒಂದು ಕೆಲಸವನ್ನು ಮಕ್ಕಳೇ ಮಾಡಿದರೆ ತುಂಬ ಉತ್ತಮ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಕೈನಲ್ಲಿ ಇದನ್ನು ಮಾಡಿಸಿ. ಮತ್ತು ಮಕ್ಕಳು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕೆಂಪು ಬಟ್ಟೆಯನ್ನು ಹಾಕೊಳ್ಳಿ. ಯಾಕಂದರೆ ಇದು ಸ್ಕಂದ ಮಾತ ಅಂದರೆ ಸುಬ್ರಹ್ಮಣ್ಯ. ಕುಜ ದೋಷಗಳನ್ನು ನಿವಾರಣೆ ಮಾಡುತ್ತೆ, ಗರ್ಭದೋಷಗಳನ್ನು ನಿವಾರಣೆ ಮಾಡುತ್ತೆ, ಅಥವಾ ಸಂತಾನದ ದೋಷಗಳನ್ನು ನಿವಾರಣೆ ಮಾಡುತ್ತೆ, ಮಕ್ಕಳಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸದ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ, ಉದ್ಯೋಗದಲ್ಲಿರ್ತಕ್ಕಂತಹ ಅಥವಾ ಕೆಲಸನೇ ಸಿಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಇದನ್ನು ಮಾಡ್ಕೊಳ್ಳಿ. ಕೆಲಸದಲ್ಲಿ ಇನ್ನೇನೋ ಉತ್ತಮವಾದ ಪ್ರಗತಿ ಬೇಕು, ನಮ್ಮನ್ನೆಲ್ಲರೂ ಗುರುತಿಸ್ಬೇಕು, ಅಥವಾ ನಾವು ತುಂಬ ಚೆನ್ನಾಗಿ ಮಾತಾಡಬೇಕು, ನಮ್ಗೆ ಯಾರ ಹತ್ರ ಮಾತಾಡೋಕ್ಕಾಗ್ತಾ ಇಲ್ಲ, ನಮ್ಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ, ಅಥವಾ ನಾವೆಲ್ಲರೂ ನಮ್ಮನ್ನು ಗುರುತಿಸ್ಬೇಕು ಅನ್ನೋರೆಲ್ಲರೂ ಸಹ ದೊಡ್ಡವರಿರ್ಬೋದು ಚಿಕ್ಕವರಿರ್ಬೋದು. ಅಂದರೆ ವ್ಯವಹಾರ ಮಾಡೋದಕ್ಕೆ, ಆಮೇಲೆ ಕೆಲಸ ಮಾಡೋ ಜಾಗದಲ್ಲಿ ಮಾತೇ ಇವಾಗ ಮುಖ್ಯ ಆಗಿರ್ತಕ್ಕಂಥದ್ದು. ಇಂಥದ್ದೆಲ್ಲವೂ ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಜೊತೆಗೆ 100 ರೂಪಾಯಿ ಒಂದು ನೋಟನ್ನು ತಗೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಇದೇ ಮಂತ್ರವನ್ನು ಹೇಳ್ತಾ, ದೊಡ್ಡವರಿರ್ಬೋದು ಚಿಕ್ಕವರಿರ್ಬೋದು, ಇದನ್ನು ಮಹಾಲಕ್ಷ್ಮಿ ಪಾದದ ಮುಂದೆ ಇಟ್ಟು ಕನಕದಾರ ಸ್ತೋತ್ರ ಇರ್ಬೋದು, ಮಹಾಲಕ್ಷ್ಮಿ ಅಷ್ಟೋತ್ರ ಇರ್ಬೋದು, ಅಥವಾ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಇರ್ಬೋದು, ಇದನ್ನು ಯಾವುದಾದ್ರೂ ಒಂದನ್ನು ಹೇಳ್ತಾ ತಾಯಿಯ ಒಂದು ಜಪವನ್ನು ಮಾಡ್ತಾ ಅಷ್ಟಮಿ ದಿನ ಇದನ್ನು ತೆಗೆದು, ಅಂದರೆ ಈ ಒಂದು ನೋಟಿನ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ಕೆಂಪು ದಾರದಿಂದ ಅದನ್ನು ಸುತ್ತಬೇಕು, ದೇವ ಮುಂದೆ ಇಡಬೇಕು. ಅದನ್ನು ಅಷ್ಟಮಿ ದಿನ ನೀವು ತಿಜೋರಿನಲ್ಲಿ ಇಟ್ಕೊಳ್ಬೇಕು ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬೇಕು. ನಂತರ ಮಕ್ಕಳ ಕೈನಲ್ಲಿ ಇದೇ ರೀತಿ ಪ್ರತಿದಿನ ಒಂದು ಈಶಾನ್ಯ ಮೂಲೆಯಲ್ಲಿ ಒಂದು ಉಂಡೆಯನ್ನು ಇಡಿಸಿ. ಪ್ರತಿದಿನ 5 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು, ಅಥವಾ 100 ರೂಪಾಯಿ ಇರ್ಬೋದು. ನೀವು ಎಷ್ಟೋ ಒಂದಷ್ಟು ಹಣವನ್ನು ಕೊಟ್ಟು ಆ ಮಕ್ಕಳ ಕೈಯಲ್ಲಿ ಕೊಟ್ಟು ಅದನ್ನು ಉಂಡಿನಲ್ಲಿ ಹಾಕಿಸ್ಬೇಕು. ಇದು ಈಶಾನ್ಯ ಮೂಲೆಯಲ್ಲೇ ಇಡಬೇಕು. ಅದು ನೀವು ಹಾಲಲ್ಲಿ ಇಡ್ತೀರಾ, ಮಕ್ಕಳ ಬೆಡ್ರೂಮಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡ್ತೀರಾ, ಅಥವಾ ದೇವ್ರ ಮನೆಯಲ್ಲಿ ಇಡ್ತೀರಾ, ಎಲ್ಲೋ ಒಂದು ಕಡೆ ಇಟ್ಟು ಇದನ್ನು ನೀವು ಮಾಡಿಸಿ. ಈ ರೀತಿ ಪ್ರತಿದಿನ ನೀವು ಮಾಡಿಸೋದ್ರಿಂದ ಮಕ್ಕಳಲ್ಲಿ ದುಡ್ಡಿನ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ. ವಿನಾಕಾರಣ ಖರ್ಚು ಮಾಡೋದಿಲ್ಲ, ಅಥವಾ ಹೊರಗಡೆ ಹೋಗಿ ವಿಪರೀತ ದುಡ್ಡನ್ನು ಖರ್ಚು ಮಾಡೋದಿಲ್ಲ, ಅಥವಾ ಮನೆಯಲ್ಲಿ ಕಳ್ತನ ಮಾಡೋದಿರ್ಬೋದು. ಇದು ಯಾವುದನ್ನು ಮಾಡೋದಿಲ್ಲ. ದುಡ್ಡಿಗೆ ಗೌರವ ಸಿಕ್ಕಿದಾಗ, ಬೆಲೆ ಸಿಕ್ಕಿದಾಗ ದುಡ್ಡು ತಾನಾಗೆ ಅದು ಹುಡುಕೊಂಡು ಬರುತ್ತೆ. ನಾವು ಯಾವುದನ್ನು ಗೌರವಿಸ್ತೀವೋ, ಯಾವುದನ್ನು ಪ್ರೀತಿಸ್ತೀವೋ ಅದು ನಮ್ಮ ಬಳಿ ಜಾಸ್ತಿ ಬರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ಇದನ್ನು ಹೇಳ್ಕೊಡಿ. ಯಾವುದೇ ಕಾರಣಕ್ಕೂ ನೀವು ಮಾಡೋದಲ್ಲ, ಮಕ್ಕಳು ಮಾಡಿಸಿ, ಮಕ್ಕಳ ಕೈನಲ್ಲೇ ಮಾಡಿಸಿ. ಮಕ್ಕಳಿಗೆ ದುಡ್ಡಿನ ಬೆಲೆ ಗೊತ್ತಾಗಬೇಕು. ಮತ್ತು ಪ್ರತಿದಿನ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ, ಒಳ್ಳೆಯ ಮಾತುಗಳನ್ನು ಆಡಿ. ಮಕ್ಕಳಿಗೆ ಯಾವುದು ಹೀಯಾಳಿಸೋದಾಗಲಿ, ಕೋಪದಿಂದ ಬೈಯೋದಾಗಲಿ, ಕೆಟ್ಟ ಮಾತುಗಳನ್ನು ಆಡೋದಾಗಲಿ, ಅಥವಾ ಅವ್ರ ಮುಂದೆ ಜಗಳ ಮಾಡೋದಾಗಲಿ ಮಾಡಬಾರ್ದು. ಮಕ್ಕಳಿಗೆ ನಾವಿದ್ದೀವಿ ನಿಮ್ಮ ಬೆನ್ನ ಹಿಂದೆ ಅಂತ ಹೇಳಿ ಅವನ ಬೆನ್ನು ತಟ್ಟುವಂತಹ ತಂದೆ ತಾಯಿ ಇರಬೇಕು. ಮತ್ತು ಯಾವಾಗಲೂ ಸಕಾರಾತ್ಮಕವಾಗಿ ಮಾತಾಡಿ, ಪ್ರೀತಿಯಿಂದ ಮಾತಾಡಿ. ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ತುಂಬ ಚೆನ್ನಾಗಿರ್ತೀರ ಅಂತ ಒಂದು ಆಶೀರ್ವಾದವನ್ನು ಮಾಡಿ. ಈ ರೀತಿ ಮಾತಾಡೋದ್ರಿಂದ ದುರ್ಗಾದೇವಿಯ ಈ 5ನೇ ಅವತಾರ ಸ್ಕಂದ ಮಾತೆ ಖಂಡಿತವಾಗ್ಲೂ ಎಲ್ಲರ ಮನೆಯಲ್ಲಿ ನೆಲೆಸ್ತಾರೆ. ಆ ತಾಯಿ ಮಕ್ಕಳಿಗೆ ಮಾತೆ ಪೋಷಣೆ ರಕ್ಷಣೆ ಕೊಡ್ತಕ್ಕಂಥವಳಲ್ವ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ಆಕೆಯ ಆಶೀರ್ವಾದ ಇರುತ್ತೆ. ಮಕ್ಕಳಿಗೆ ಸದಾ ಒಳ್ಳೆಯ ಮಾತುಗಳನ್ನೇ ಆಡುವಂತಹ ಒಂದು ಸಂದರ್ಭವನ್ನು ಕಲ್ಪಿಸ್ಕೊಡಿ. ನೀವು ಸದಾ ಒಳ್ಳೆಯದನ್ನೇ ಮಾತಾಡ್ತಾರೆ, ಒಳ್ಳೆಯದನ್ನೇ ಕೇಳ್ತಾರೆ, ಒಳ್ಳೆಯದನ್ನೇ ಮಾಡ್ತಾಯಿರಿ. ಮಕ್ಕಳು ಸಹ ಇದರಿಂದ ಇಂಪ್ರೆಸ್ ಆಗ್ತಾರೆ, ಅವರು ಸಹ ಅದನ್ನೇ ಮಾಡ್ತಾರೆ. ಯಾಕಂದರೆ ಮಕ್ಕಳು ತಂದೆ ತಾಯಿ ಏನು ಮಾಡ್ತಾ ಇರ್ತಾರೋ ಅದನ್ನೇ ಅವ್ರು ಕಲಿತಕ್ಕಂಥದ್ದು. ನಾವು ಇದು ಮಾಡಿ ಅಂದರೆ ಅವ್ರು ಮಾಡಲ್ಲ, ನಾವು ಮಾಡಿದ್ದನ್ನು ನೋಡಿ ಕಲಿತಾರೆ. ಹೇಳೋದಕ್ಕಿಂತ ಮಾಡೋದೇ ಜಾಸ್ತಿ ಆಗಬೇಕು. ಆಮೇಲೆ ಮಕ್ಕಳಿಗೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಶುಕ್ರವಾರದಲ್ಲಿ ಅಥವಾ ಮಂಗಳವಾರದಲ್ಲಿ ಹಾಕಿಸಿ. ಆಮೇಲೆ ಕೆಂಪು ಬಣ್ಣದ ಬಲ್ಬನ್ನು ಅವರ ರೂಮಲ್ಲಿ ಹಾಕಿ, ಅಥವಾ ಕೆಂಪು ಬಣ್ಣದ ಒಂದು ಬೆಡ್ಶೀಟನ್ನು ಅವರಿಗೆ ಒದ್ಕೊಳ್ಳೋಕ್ಕೆ ಕೊಡಿ. ಈ ರೀತಿ ಕೆಂಪು ಬಣ್ಣವನ್ನು ಜಾಸ್ತಿ ಕೊಟ್ಟಾಗ, ಅಂದರೆ ಕೆಂಪು ಅನ್ನೋದು ಆಕರ್ಷಣೆ, ಇದು ದುಡ್ಡನ್ನು ಆಕರ್ಷಣೆ ಮಾಡುತ್ತೆ. ಹಾಗೆ ಕುಜ ದೋಷಗಳು ನಿವಾರಣೆ ಆಗುತ್ತೆ. ಸ್ಕಂದನ ಒಂದು ಆಶೀರ್ವಾದ ಸಿಗುತ್ತೆ. ಬೆಳಕು, ಸೂರ್ಯನ ಕಿರಣಗಳು ಯಾವ ರೀತಿ ಬೆಳಗಿನ ಸಮಯದಲ್ಲಿ ಸೂರ್ಯನ ಕಿರಣಗಳು ಅರುಣೋದಯದ ಕಾಲದಲ್ಲಿ ಯಾವ ರೀತಿ ಒಂದು ಆರೆಂಜ್ ಕಲರ್ ಅಥವಾ ಕೆಂಪು ಬಣ್ಣದಲ್ಲಿರುತ್ತೆ, ಆ ರೀತಿ ಅವರ ಜೀವನದಲ್ಲಿ ಸಹ ಆ ಜೀವನ ಏಳಿಗೆ ಆಗೋದಕ್ಕೆ, ಯಶಸ್ಸು ಆಗೋದಕ್ಕೆ ಇದು ತುಂಬ ಉಪಯುಕ್ತ ಆಗ್ತಕ್ಕಂಥದ್ದು. ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸ್ಕಂದ ಮಾತಾ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ. ಸದಾ ಒಳ್ಳೆಯದನ್ನೇ ಮಾತಾಡ್ತಾಯಿರಿ, ಒಳ್ಳೆಯದನ್ನೇ ಕೇಳ್ತಾಯಿರಿ, ಒಳ್ಳೆಯದನ್ನೇ ಮಾಡಿ.